ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ರಾಮನವಮಿ ಸ್ಪೆಷಲ್ ರೆಸಿಪಿಗಳನ್ನ ನಾನು ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕ್ತೀನಿ. ರಾಮನವಮಿ ಬಹಳ ವಿಶೇಷವಾದ ದಿನ, ರಾಮ ಹುಟ್ಟಿದ ದಿನ. ಅಯೋಧ್ಯೆಯಲ್ಲಿ ರಾಮನು ದಶರಥ ಮತ್ತು ಕೌಸಲ್ಯ ಪುತ್ರನಾಗಿ ಜನಿಸಿದಂತ ಒಂದು ಮಹತ್ವದ ದಿನ. ಅವತ್ತು ರಾಮನ ನವಮಿ ಎಂದು ಇವನ್ನೆಲ್ಲ ಪಾನಕ ಮತ್ತು ಇವನ್ನ ವಿಶೇಷವಾಗಿ ಕೋಸಂಬರಿ ಅವನ್ನೆಲ್ಲ ಮಾಡ್ತಾರೆ, ಮಜ್ಜಿಗೆ ಮಾಡ್ತಾರ್ರಿ. ಇವನ್ನೆಲ್ಲವನ್ನು ನಾನು ರೆಸಿಪೀಸ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಈಗ ನೋಡ್ರಿ, ಪಾನಕ ಅಂತ ಹೇಳಿ ಮಾಡಕತ್ತೇನೆ ನಾನು. ಪಾನಕ ಅಂದ್ರ ಬೆಲ್ಲದ ನೀರದು, ಬೆಲ್ಲದಿಂತ್ರ ಮಾಡುವಂಥದ್ದು. ಈಗ ಒಂದ್ ಬೌಲ್ನಾಗ ನಾನು ಬೆಲ್ಲ ಹಾಕೊಳಕ್ತೇನೆ. ಅದಕ್ಕ ನೋಡ್ರಿ, ಈಗ 2 ಸ್ಪೂನ್ ಅಷ್ಟ ನಾನು ಅದಕ್ಕ ಬೆಲ್ಲ ಹಾಕೊಳಕ್ತೇನೆ. ಬೆಲ್ಲ ಹಾಕೊಂಡು ಸ್ವಲ್ಪ ನೀರ್ ಹಾಕಿ ಅದನ್ನ ಕರಗಿಸ್ಬೇಕ್ರಿ. ಈಗ ನೋಡ್ರಿ, 1 ಸ್ಪೂನ್ ತಗೊಂಡ ಅದನ್ನ ಬೆಲ್ಲ ಚಂದಂಗ ಕರಗಿಸ್ಬೇಕ್ರಿ. ಈ ಕಡೆ ನಾನು ಶುಂಠಿ ಇರ್ತೈತಲ್ರಿ, ಒಣ ಶುಂಠಿ, ಆ ಶುಂಠಿಯನ್ನ ಕುಟ್ಕೊಳಕ್ತೇನ್ರಿ. ಆ ಶುಂಠಿಯನ್ನ ಚಂದಂಗ ಕುಟ್ಟಿ ಪುಡಿ ಮಾಡ್ಕೋಬೇಕ್ರಿ. ಅದನ್ನ ನೋಡ್ರಿ, ಈಗ ಸಣ್ಣಗ ಪುಡಿ ಮಾಡ್ಕೊಳಕ್ತೇನೆ ನಾನು ಶುಂಠಿ ಪುಟ್ಟಿ. ಈಗ ರಾಮನು ವಿಷ್ಣುವಿನ 7ನೇ ಅವತಾರ ಅಂತ ಹೇಳಿ ಹೇಳ್ತಾರ್ರಿ. ಅವತ್ತ ಅವ ಇದ್ರ ದಿವಸ ರಾಮನವಮಿ ಎಂದು ಹುಟ್ಟಿದ ದಿನ ಶ್ರೀರಾಮನು. ನೋಡ್ರಿ, ಈಗ ಇದಕ್ ನಾನು ಶುಂಠಿ ಪೌಡರ್ ಹಾಕೊಳಕ್ತೇನೆ, ಬೆಲ್ಲಕ್ರಿ. ಇದು ಬೆಲ್ಲದ ಪಾಕ ಮಾಡ್ಕೋಬೇಕ, ಇದು ನೀರ್ ಮಾಡ್ಕೋಬೇಕ್ರಿ. ಇದಕ್ಕ ಮೆಣಸು ಮತ್ತ ಏಲಕ್ಕಿಯನ್ನು ನಾನು ಕುಟ್ಕೊಳಕ್ತೇನ್ರಿ. ಶುಂಠಿ ಪೌಡ್ರು ಹಾಕೇನಿ ಈಗ. ಮತ್ತೆ ಏಲಕ್ಕಿ ಮತ್ತು ಮೆಣಸನ್ನು ಸಣ್ಣದಾಗಿ ಸಣ್ಣಂಗ್ ಕುಟ್ಕೋಬೇಕ್ರಿ. ಇದನ್ನ ನೋಡ್ರಿ, ಈಗ ಕುಟ್ಟೇನಿ, ಇದನ್ನ ಪುಡಿ ಮಾಡೇನಿ. ಇದಕ್ಕ ನಾನು ಹಾಕೊಳಕ್ತೇನೆ. ಇದನ್ನ ಹಾಕೊಂಡು ಬೆಲ್ಲ ಎಲ್ಲ ಕರಗಬೇಕ್ರಿ ಅದು ಚಂದಾಗ. ಇದು ಶುಂಠಿ ಪೌಡ್ರ್ ಅದು ಅದ್ರ ಜೋಡಿ ಚಂದಂಗ್ ಮಿಕ್ಸ್ ಆಗ್ಬೇಕು. ಈಗ ನೋಡ್ರಿ, ಎಲ್ಲಾನು ಬೆಲ್ಲ ಕರಗಿಸಾಕತ್ತೇನೆ ನಾನು. ಇದನ್ನ ಚಂದಂಗ್ ಕರಗಿಸಿ ಆದಿಂದ ಮತ್ತ ಇನ್ನೊಂದ್ ಸ್ವಲ್ಪ ಬೆಲ್ಲ ಇದ್ರೂನು ಅದನ್ನ ಚಂದಂಗ ಕರಗಿಸ್ಕೋಬೇಕ್ರಿ. ಈಗ ನೋಡ್ರಿ, ಎಲ್ಲಾ ಬೆಲ್ಲ ಕರಗಿ ಆಗೈತಿ. ಈಗ ನಾ ಇದನ್ನ ಸೋಸ್ಕೋತೇನ್ರಿ ಒಂದ್ರಾಗ. ಇದಕ್ಕ ಪಾನಕ ಅಂತ ಹೇಳಿ ಅಂತಾರ್ರಿ. ರಾಮನವಮಿಯಿಂದ ವಿಶೇಷವಾಗಿ ಮಾಡುವಂತ ಒಂದು ಪಾನಕ ಈಗ ರೆಡಿ ಆಗೈತ್ರಿ. ಏಲಕ್ಕಿ ಪೌಡ್ರು ಸ್ವಲ್ಪ ನಾನು ಅದಕ್ಕ ಹಾಕೊಳಕ್ತೇನೆ. ಈಗ ನೋಡ್ರಿ, ಲಿಂಬೆ ರಸ ಇರ್ತೈತಲ್ರಿ, ಸ್ವಲ್ಪ ಒಂದ್ ಅರ್ಧ ಲಿಂಬೆನ ಇದಕ್ಕ ನಾ ಹಾಕೊಳಕ್ತೇನ್ರಿ. ಈ ಪಾನಕಕ್ಕ ಲಿಂಬೆ ಹಣ್ಣನ್ನು ಹಾಕಿ ಇದಕ್ಕ ಒಂದ್ ಸ್ವಲ್ಪ ಈಗ ಏನ್ ಮಾಡ್ಬೇಕಂದ್ರ, ಈಗೆಲ್ಲಾ ಕರ್ಗೈತಲ್ರಿ, ತುಳಸಿ ಒಂದ್ ಸ್ವಲ್ಪ ಹಾಕಿ ಪಾನಕ ಈಗ ರೆಡಿ ಆತ್ರಿ. ಇದು ಅವತ್ತ ವಿಶೇಷವಾಗಿ ಮಾಡ್ತಾರ್ರಿ. ಈಗ ನೋಡ್ರಿ, ಈಗ ಪಾನಕ ರೆಡಿ ಆತಲ್ರಿ. ಆಮೇಲೆ ನಾನು ಇದನ್ನ ಪಾಯಸ ಅಂತ ಹೇಳಿ ಮಾಡ್ತಾರಲ್ರಿ, ಅದನ್ನ ಮಾಡ್ಕೊಳಕ್ತೇನೆ. ಈಗ ಕಡ್ಲೆಬೇಳೆನ ತಗೊಂಡನ್ರಿ, ಮತ್ತ ಇದು ಹೆಸರು ಬೇಳೆ ಕಡ್ಲೆಬೇಳೆ ಎರಡನ್ನು ತಗೊಂಡನಿ. ಅದಕ್ಕ ಪಾಯಸಕ್ಕೆ ಸ್ವಲ್ಪ ಅಕ್ಕಿನೂ ಬೇಕಾಗ್ತತ್ರಿ. ಸ್ವಲ್ಪ ಅಕ್ಕಿ ನಾನು ನೆನೆಸಿಟ್ಕೋಬೇಕಾಗ್ತತಿ. ಫಸ್ಟಿಗೆ ನಾನು ಅದನ್ನ ನೀರ್ ಹಾಕಿ ತೊಳೆದ ನೆನೆಸಿಟ್ಕೋತೇನ್ರಿ. ಈಗ ನೋಡ್ರಿ, ಚಂದಂಗ್ ತೊಳಿಬೇಕ್ರಿ. ಅದನ್ನ ಅಕ್ಕಿ ತೊಳೆದ ಅದಕ್ಕೆ ಮತ್ತೆ ಒಂದ್ ಸ್ವಲ್ಪ ನೀರ್ ಹಾಕಿ ಇಡ್ಬೇಕ್ರಿ, ನೆನಿಬೇಕಾದ ಅಕ್ಕಿ. ಆಮೇಲೆ ಏನ್ ಮಾಡ್ಬೇಕಂದ್ರ ಕಡ್ಲೆಬೇಳೆಯನ್ನ ಮತ್ತ ಹೆಸರು ಬೇಳೆಯನ್ನ ಎರಡು ಒಂದೊಂದ್ ಅರ್ಧ ಕಪ್ ತಗೊಂಡ ನಾನು. ಅವನ್ನ ಎರಡನ್ನು ಹಾಕಿ ಕುಕ್ಕರ್ನಲ್ಲಿ ಬೇಯಿಸ್ಬೇಕಾಗ್ತತಿ ಅಂತ ಹೇಳಿ ನಾ ತೊಳ್ಕೊಳಕ್ತೇನ್ರಿ. ಈಗ ಇವನ್ 2 ಬೇಳೆಯನ್ನು ಕ್ಲೀನ್ ಮಾಡಿ ಇದನ್ನೆಲ್ಲ ಚಂದಂಗ್ ತೊಳ್ಕೊಂಡ ಆದ್ಮೇಲೆ ಇದನ್ನ ಕುಕ್ಕರ್ ನೀರ್ ಹಾಕಿ ಇಡ್ಬೇಕಾಗ್ತತಿ. ಈಗ ಅದಕ್ ನೋಡ್ರಿ, ನೀರ ಒಂದ್ 4 ಬಟ್ ಹಿಂಗ ಮುಳುಗ್ಬೇಕ್ರಿ, ಅಷ್ಟು ನೀರ್ ಹಾಕೋತೀನಿ ನಾನು. ಈಗ ನೋಡ್ರಿ, ನೀರ್ ಹಾಕೊಳಕ್ತೇನೆ. ಇಷ್ಟ ಹಾಕೊಂಡ್ರೆ ಸಾಕ್ರಿ. ಅದನ್ನ ಏನ್ ಮಾಡ್ಬೇಕಂದ್ರ ಕುಕ್ಕರ್ ಒಂದ್ 4 ವಿಸಲ ಹೊಡಸ್ಬೇಕದ್ನ. ಅಂದ್ರ ಅದು ಬ್ಯಾಳೆ ಪೂರ ಚಂದಂಗ್ ಬೆಂದಿರ್ತತ್ರಿ. ಈಗ ಅಕ್ಕಿನ ತೊಳೆದಿದ್ ನೀರ್ ನೋಡ್ರಿ, ತೊಳೆದೆಲ್ಲಾ ನೆನೆಸಿಟ್ಟಿದ್ದ ಅಕ್ಕಿ ನಾನ್ ಮಿಕ್ಸಿ ಜಾರಿಗೆ ಹಾಕೊಳಕ್ತೇನೆ. ಮಿಕ್ಸಿ ಜಾರಿಗೆ ಅಕ್ಕಿ ಹಾಕೊಳ್ ಮುಂದ ಹಸಿ ಕೊಬ್ಬರಿ ತುರಿ ಹಾಕೊಳಕ್ತೇನ್ರಿ. ನಾ ಎರಡನ್ನು ಮಿಕ್ಸ್ ಮಾಡೇ ನಾ ರುಬ್ಬೇಕ್ರಿ ಅದನ್ನ, ಯಾಕಂದ್ರ ಇದು ಪಾಯಸಕ್ ಹಾಕೊಳಕ. ಈಗ ಅದಕ್ಕ ಒಂದ್ ಸ್ವಲ್ಪ ಹಾಲು ಹಾಕೊಳಕ್ತೇನೆ ರುಬ್ಬಾಕತ್ ಹೇಳಿ. ಅದಕ್ಕ ಹಾಲು ಹಾಕಿ ಅದನ್ನ ರುಬ್ಕೊಳಕ್ತೇನ್ರಿ. ಆಮೇಲೆ ಏನಂದ್ರ ಇದು ಕುದ್ದೈತ್ ನೋಡ್ರಿ, ಇದು ಪಾಯಸಕ್ಕೆ ಏನ್ ಬ್ಯಾಳೆ ಇಟ್ಟಿದ್ವಲ್ರಿ, 2 ಬ್ಯಾಳೆ ಕುದ್ದಾಗೈತಿ. ಇದನ್ನ ತಕೊಂಡ ಏನ್ ಮಾಡ್ಬೇಕಂದ್ರ ಬೆಲ್ಲ ಇರ್ತತಲ್ರಿ, ಬೆಲ್ಲ ತಗೊಂಡ ಈ ಪಾಯಸಕ್ಕ ಸೇರಿಸ್ಬೇಕ್ರಿ. ಬೆಲ್ಲ ನಿಮ್ಮ ಒಂದ್ ಸ್ವಲ್ಪ ಜಾಸ್ತಿ ತಿನ್ನೋರು ಇದ್ರ ಸ್ವಲ್ಪ ಜಾಸ್ತಿ ಸೇರಿಸ್ಕೊರಿ. ಈಗ ನಾ ಸಮ ಪ್ರಮಾಣದಾಗ ನಾ ಎಷ್ಟು ಬ್ಯಾಳೆ ತಗೊಂಡಿದ್ನಿ ಅಷ್ಟು ಬೆಲ್ಲ ಸೇರ್ಸೇನಿ. ಈಗ ಬೆಲ್ಲ ಸೇರ್ಸಿ ಆದ್ಮೇಲೆ ಇದನ್ನ ಗ್ಯಾಸ್ ಮೇಲೆ ಇಟ್ಟ ಅದೇನ್ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ರಿ, ಅಕ್ಕಿ ಮತ್ತ ಕೊಬ್ಬರಿ ಪೇಸ್ಟ್, ಅದನ್ನ ಇದಕ್ ಹಾಕ್ಬೇಕ್ರಿ. ಹಾಕಿ ಇದನ್ನೆಲ್ಲ ಚಂದಂಗ ಮಿಕ್ಸ್ ಮಾಡಿ ಕುದಿಸ್ಬೇಕ್ರಿ. ಅದನ್ನ ಇದೆಲ್ಲ ಬೆಲ್ಲನು ಕರಗ್ತಿರ್ತೈತಲ್ರಿ, ಅವಾಗ ನೋಡ್ರಿ ಈಗ ತುಪ್ಪ ಹಾಕೊಳಕ್ತನ್ನ. ತುಪ್ಪ ಹಾಕೊಂಡ ಅದನ್ನು ಮಿಕ್ಸ್ ಮಾಡ್ಬೇಕ್ರಿ. ಅದ್ರ ಜೊತೆ ತುಪ್ಪ ಬೆಲ್ಲ ಮತ್ತೆ ಇದೆಲ್ಲಾನು ಚಂದಂಗ ಮಿಕ್ಸ್ ಆಗ್ಬೇಕ್ರಿ ಅದು. ಈಗ ಇದ್ ನೋಡ್ರಿ, ಆದಿಂದ
ಇದು ಪಾಯಸ ಪೂರ್ತಿ ರೆಡಿ ಆಗ್ತತಿ. ಪಾಯಸ ರೆಡಿ ಆಯ್ತು. ಈಗ ಇವನ್ನೆಲ್ಲಾನು ಕಂಪ್ಲೀಟ್ ಆಗಿ ಇದಕ್ಕೆ ಡ್ರೈ ಫ್ರೂಟ್ಸ್ ಅದು ಎಲ್ಲ ಮ್ಯಾಲ ಹಾಕೊಂಡ ಪಾಯಸ ಫುಲ್ ರೆಡಿ ಮಾಡೈತಿ. ಈಗ ಅವಲಕ್ಕಿ ಎತ್ ಮಾಡ್ತಾರೆ, ಗೊಜ್ಜು ಅವಲಕ್ಕಿ ಎತ್ತಾರೋ, ಇದು ಪ್ರಸಾದಕ್ಕೆ ಅಂತ ಹೇಳಿ ಮಾಡ್ತಾರೋ. ರಾಮನಿಗೆ ವಿಶೇಷವಾಗಿ ಇದನ್ನು ಮಾಡ್ತಾರ್ರಿ. ಅದಕ್ಕೆ ನಾನು ಇದನ್ನು ಮಾಡಿ ತೋರ್ಸಾಕ್ತೇನೆ. ಇಲ್ಲೇ ನಾನು ಒಂದು ಬೌಲ್ನಾಗ ಅವಲಕ್ಕಿ ತೊಗೊಂಡನಿ. ನಿಮಗೆ ಎಷ್ಟು ಬೇಕಷ್ಟು ತೊಗೋಬಹುದು. ಈಗ ನಾ ಇಷ್ಟು ತೊಗೊಂಡೇನಿ ನೋಡ್ರಿ ಅವಲಕ್ಕಿ. ಇಷ್ಟ ಅಂದ್ರೇ 2 ಪ್ಲೇಟ್ ಆಗುತ್ತೆ ರೀ ಇದು. ಅಷ್ಟು ತೊಗೊಂಡನಿ. ಅದಕ್ಕೆ ನಾನು ಇದಕ್ಕೆ ಒಂದು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೋಬೇಕ್ರಿ. ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡು 1 ರೌಂಡ್ ಅಷ್ಟ, ಭಾಳ ಪೇಸ್ಟ್ ಮಾಡಬಾರ್ದ್ರಿ. 1 ರೌಂಡ ತಿರುಗಿಸಿ ಅದನ್ನ ತಗೋಬೇಕಾಗತ್ತೆ. ಈಗ ನೋಡ್ರಿ ಅವಲಕ್ಕಿನ ಹುಳಿ ಅವಲಕ್ಕಿ ಅಂತಾರ್ರಿ ಇದಕ್ಕೆ. ಇದನ್ನ ನೋಡ್ರಿ ಅವಲಕ್ಕಿನ ಇದನ್ನ ಪೇಸ್ಟ್ ಮಾಡಿದ್ದನ್ನ ಸ್ವಲ್ಪ ಪುಡಿ ಮಾಡಿದ್ದನ್ನ ಇದಕ್ಕೆ ಹಾಕೊಳಕ್ತಾನೆ. ಇದಕ್ಕೆ ಬೇರೆದಕ್ಕೆ ತಕೊಂಡ ಅದಕ್ಕೆ ನೀರು ಹಾಕೋಬೇಕಾಗ್ತತಿ. ಇಷ್ಟು ನೋಡ್ರಿ ಹಿಂಗೆ ಪೌಡ್ರ್ ಆಗೈತಿ. ಏನು ಜಾಸ್ತಿ ಮಾಡಬಾರ್ದು ಪೌಡ್ರ, ಇಷ್ಟು ಮಾಡಬೇಕು. ಅದಕ್ಕೆ ನೀರು ಹಾಕಿ ತೊಳೆದ ಮತ್ತೆ ಇಟ್ಕೋಬೇಕ್ರಿ ಅದನ್ನ ಅವಲಕ್ಕಿ. ಆಮೇಲೆ ಇದೇನು ಹುಣಸೆ ರಸ ಇರ್ತೈತಲ್ರಿ, ಅದಕ್ಕೆ ಬೇಕಾಗ್ತೈತೆ ಅಂತ ಹೇಳಿ ನಾನು ಹುಣಸೆಹಣ್ಣ ಚಂದಂಗೆ ಕ್ಲೀನಂಗೆ ತೊಳೆದ ನೆನೆಸಿಟ್ಟನ್ರಿ. ಅದನ್ನ ನೆನೆದ್ರೆ ಚಂದ ಇದು ಬರ್ತೈತೆ ಅಂತ ಹೇಳಿ. ಈಗ ನೋಡ್ರಿ ಅದು ಒಂದು ಮಿಕ್ಸಿ ಜಾರಿಗೆ ನಾನು ಇದನ್ನ ಪೇಸ್ಟ್ ಇರ್ತೈತಲ್ರಿ, ಕೊಬ್ಬರಿ ಪೇಸ್ಟು, ಜೀರಿಗೆ, ಅವನ್ನೆಲ್ಲ ಮೆಣಸಿನ್ಕಾಯಿ, ಹಸಿ ಒಣ ಮೆಣಸಿನ್ಕಾಯಿ ಇರ್ತಾವಲ್ರಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ರುಬ್ಬೇನಿ ನೋಡ್ರಿ. ಇದನ್ನ ಈ ಥರ ಆಗುತ್ತೆ ಅದು ರುಬ್ಬಿದ್ರ. ಆಮೇಲೆ ಏನು ಮಾಡ್ಬೇಕಂದ್ರೆ ನಾವು ಹುಣಸೆ ರಸ ಇರ್ತೈತಲ್ರಿ, ಒಂದು ಪಾತ್ರೆ ಒಳಗೆ ಅದನ್ನ ಹುಣಸೆ ರಸನ ಹಾಕೊಂಡ ಆಮೇಲೆ ಅದಕ್ಕೆ 2 ಚಮಚೆ ಬೆಲ್ಲ, 1 ಉಂಡೆ ಅಷ್ಟ ಲಿಂಬೆ ಹಣ್ಣಿನ ಗಾತ್ರದಷ್ಟ ಹುಣಸೆ ಹಣ್ಣು ತಗೊಂಡಿದ್ದಕ್ಕೆ 2 ಸ್ಪೂನ್ ಬೆಲ್ಲ ಹಾಕೋಬೇಕ್ರಿ. ಈಗ ನೋಡ್ರಿ ಬೆಲ್ಲ ಹಾಕೊಂಡ ಬೆಲ್ಲ ಎಲ್ಲ ಕರಗುತನೂ ಆ ಹುಣಸೆ ರಸದಾಗ ಬೆಲ್ಲ ಕರಗಬೇಕ್ರಿ. ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ, ಅರಿಶಿನ ಹಾಕೋಬೇಕು. ಈಗ ಉಪ್ಪು, ಅರಿಶಿನ, ಬೆಲ್ಲ ಎಲ್ಲ ಹಾಕಿಂದ ಅದೇನು ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ರಿ, ಕೊಬ್ಬರಿ ಮತ್ತು ಮೆಣಸಿನ್ಕಾಯಿ ಪೇಸ್ಟ್, ಅದನ್ನ ಇದಕ್ಕೆ ಹಾಕೊಳಕ್ತಾನೆ. ಈಗೆಲ್ಲ ಹಾಕಿ ಆದ್ಮೇಲೆ ಇದೇನು ಅವಲಕ್ಕಿ ನಾನೇನು ನೆನೆಸಿಟ್ಟಿದ್ನಲ್ರಿ ಅದು ಉದುರಾಗಿರ್ತೈತಲ್ರಿ, ಅದನ್ನ ಇದಕ್ಕೆ ಕಲಿಸ್ಕೋಬೇಕ್ರಿ. ಇದನ್ನೆಲ್ಲ ಹುಳಿ ಅವಲಕ್ಕಿ ತರ ಭಾಳ ಮಸ್ತ್ ಆಗಿರ್ತೈತಿ. ರಾಮನಿಗೆ ವಿಶೇಷವಾದ ಪ್ರಸಾದದಲ್ಲಿ ಇದು ಒಂದು ಬರ್ತೈತ್ರಿ. ಅದಕ್ಕೆ ಇದನ್ನ ನಾನು ಮಾಡಿ ತೋರ್ಸಾಕ್ತಾನೆ. ಈಗ ನೋಡ್ರಿ ಕಂಪ್ಲೀಟ್ ಆಗಿ ಇದು ಅವಲಕ್ಕಿ ಇದ್ರೊಳಗೆ ಮಿಕ್ಸ್ ಆಗ್ಬೇಕ್ರಿ. ಈಗ ನೋಡ್ರಿ ಎಲ್ಲಾನು ಮಿಕ್ಸ್ ಆತಲ್ರಿ. ಈಗ ಇದಕ್ಕೆ ಒಂದು ಒಗ್ಗರಣೆ ಬೇಕಾಗ್ತತಿ, ಅದನ್ನ ನಾನು ಮಾಡಿ ತೋರಿಸ್ತೀನಿ. ಈಗ ನೋಡ್ರಿ ಇದು ಪೂರ್ತಿ ಮಿಕ್ಸ್ ಆಗಿದ್ದ ಇಲ್ಲಿ ತೆಗೆದಿಟ್ಕೊಳ್ಳು. ಆಮೇಲೆ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡ್ರಿ ಒಗ್ಗರಣೆ ಮಾಡ್ಕೊಳ್ಳೋಂತ. ಈಗ ನೋಡ್ರಿ ಸಾಸಿವೆ ಹಾಕೀನಿ, ಜೀರಿಗೆ ಹಾಕೈತಿ, ಒಂದು ಸ್ವಲ್ಪ ಉದ್ದಿನ ಬೇಳೆನೂ ಹಾಕೊಳಕ್ತಾನೆ. ಆಮೇಲೆ ಶೇಂಗಾ ಹಾಕ್ಬೇಕ್ರಿ. ಇದಕ್ಕೆ ಶೇಂಗಾ ಹಾಕಿದ್ರೆ ಟೇಸ್ಟ್ ಬರ್ತೈತಿ ಇನ್ನೊಂದು ಸ್ವಲ್ಪ. ಅದಕ್ಕೆ ಶೇಂಗಾ, ಕರ್ಬೇವು, ಕೊತ್ತಂಬರಿ ಎಲ್ಲ ಹಾಕಿ ಆದ್ಮೇಲೆ ಇದೇನು ಅವಲಕ್ಕಿಯನ್ನು ನಾವೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ರಿ ಹುಳಿಯೋದು ಎಲ್ಲ, ಆ ಅವಲಕ್ಕಿಯನ್ನ ಇದಕ್ಕೆ ಹಾಕಿ ತಿರ್ಗಿಸ್ಬೇಕ್ರಿ. ಉಪ್ಪು ಅದು ಎಲ್ಲ ನಿಮಗೆ ಬೇಕಾದಷ್ಟು ಹಾಕೋರಿ. ಖಾರನೂ ಅದ್ರೊಳಗೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಂಡ್ರೆ ಅದು ಪೇಸ್ಟ್ ಆಗಿರ್ತತಿ. ಬೇಕಾದ್ರೆ ನೀವು ಮ್ಯಾಲೂ ಹಾಕೋಬಹುದು. ಈಗ ನೋಡ್ರಿ ಅದ್ರೊಳ್ದ ನಾವು ಒಂದು 4-5 ಮೆಣಸಿನ್ಕಾಯಿ ಹಾಕೊಂಡ್ರಿ ಅಂತ ಅದು ಖಾರನೂ ಬಂದೈತಿ, ಹುಳಿನೂ ಆಗೈತಿ, ಉಪ್ಪುನು ಸರಿಯಾಗಿ ಹಾಕೈತಿ ಅದಕ್ಕೆ. ಆಮೇಲೆ ಕರ್ಬೇವು, ಕೊತ್ತಂಬರಿನೂ ಹಾಕೈತ್ರಿ. ಈಗ ಇದೆಲ್ಲ ಆಗಿ ಅವಲಕ್ಕಿ ಪೂಜಾಕ್ಕೆ ರೆಡಿ ಆತ್ರಿ. ಇದು ಪ್ರಸಾದಕ್ಕೆ ನೋಡ್ರಿ ಇದು ಅವಲಕ್ಕಿಯನ್ನ ನಾನು ರೆಡಿ ಮಾಡೈತಿ, ಇದು ಹುಳಿ ಅವಲಕ್ಕಿಯನ್ನ. ಇದಾದ್ಮೇಲೆ ನಾವು ನೆಕ್ಸ್ಟ್ ಈಗ ಕೋಸಂಬರಿ ಒಂದು ಮಾಡ್ಕೋಬೇಕ್ರಿ. ಕೋಸಂಬರಿ ಈಗ ನೋಡ್ರಿ ಕೋಸಂಬರಿ ಅಂದ್ರೆ ಸೌತೆಕಾಯಿದು ಎಲ್ಲ ಹಾಕಿ ಮಾಡಿರ್ತಾರ್ರಿ. ಇದು ಹೆಸರು ಬೇಳೆ ಕೋಸಂಬರಿ. ಹೆಸರು ಬೇಳೆಯನ್ನ ನೆನೆಸಿಟ್ಟಿರ್ತೀವ್ರಿ. ಒಂದು ಅರ್ಧ ಗಂಟೆ ನೆನೆದ್ರೆ ಸಾಕು, 1 ತಾಸು ನೆನೆದ್ರು ಇನ್ನೂ ಬೆಸ್ಟ್. ಈಗ ನಾನು ನೋಡ್ರಿ 1 ಅವರ್ ನೆನೆಸಿಟ್ಟಿದ್ದನ್ನ ಕೋಸಂಬರಿಗೆ ತೊಗೊಂಡನಿ. ಅದೆಲ್ಲ ಬೇಳೆ ನೆನೆದಾಗೈತಿ. ಆಮೇಲೆ ಅದಕ್ಕೆ ಸೌತೆಕಾಯಿಯನ್ನ ಚಂದಾಗ ಹೆಚ್ಚಿಟ್ಕೋಬೇಕ್ರಿ. ಸಣ್ಣಗ ತುರಿಯೋ ಮನೆಯೊಳಗೆ ತುರಿದು ಇಟ್ಕೋಬೇಕು. ಕ್ಯಾರೆಟ್ ಒಂದು ಸ್ವಲ್ಪ ತೊಗೊಂಡನಿ, ಸೌತೆಕಾಯಿನೂ ತೊಗೊಂಡನಿ. ಅದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಆಮೇಲೆ ಅದನ್ನು ಒಗ್ಗರಣೆ ಮಾಡ್ಕೋಬೇಕ್ರಿ. ಸಾಸಿವೆ ಸಿಡಿ ತನಕನೂ ಬಿಟ್ಟು ಆಮೇಲೆ ಸಾಸಿವೆ ಜೀರಿಗೆ ಎಲ್ಲ ಹಾಕೊಂಡನ್ರಿ. ಆಮೇಲೆ ಇದು ಒಗ್ಗರಣೆಗೆ ಅಂತೇಳಿ ಸ್ವಲ್ಪ ಕರ್ಬೇವು ಕೊತ್ತಂಬರಿನೂ ಹಾಕೊಂಡನಿ, ಮೆಣಸಿನ್ಕಾಯಿನೂ ಹಾಕೊಂಡನಿ, ಹಸಿ ಮೆಣಸಿನ್ಕಾಯಿ. ಆಮೇಲೆ ಏನು ಮಾಡ್ಬೇಕಂದ್ರೆ ರೀ, ಇದೇನು ನಾವು ಬೇಳೆ ಮತ್ತು ಸೌತೆಕಾಯಿ ಅವೆಲ್ಲ ಹಾಕಿರ್ತೀವಲ್ರಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಚೆನ್ನಾಗಿ. ಉಪ್ಪು ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಇದೇನು ಒಗ್ಗರಣೆ ಮಾಡ್ಕೊಂಡಿರ್ತೀವಲ್ರಿ ಅದನ್ನ ಹಾಕಿ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಬಿಟ್ರೆ ಈ ಕೋಸಂಬರಿ ರೆಡಿ ರೀ. ಇದು ಪ್ರಸಾದಕ್ಕೆ ಅಂತೇಳಿ ಹಂಚ್ತಾರೆ ಇದನ್ನ. ಕೋಸಂಬರಿ ಪಾನಕ ಅವತ್ತ ವಿಶೇಷವಾದ ರಾಮನವಮಿ ಅಂತ ಹಂಚಿದ್ರ ಭಾಳ ಒಳ್ಳೇದತ್ ಹೇಳ್ತಾರೆ. ಅದಕ್ಕೆ ನೋಡ್ರಿ ಇದನ್ನ ಎರಡನ್ನು ಇವನ್ನ ಹಂಚ್ತಾರ್ರಿ ಎಲ್ಲರಿಗೂ. ಅದಕ್ಕೆ ಇದು ಕೋಸಂಬರಿ ಪೂರ್ತಿಗೆ ಈಗ ರೆಡಿ ಆತ್ರಿ ಇದು ಕೋಸಂಬರಿ. ಆಮೇಲೆ
ನಾವು ಮಜ್ಜಿಗೆ ನೀರ್ ಮಜ್ಜಿಗೆ ಅಂತ ಹೇಳಿ ಮಾಡ್ತಾರ್ರಿ. ನೀರ್ ಮಜ್ಜಿಗೆನು ಪ್ರಸಾದಕ್ಕೆ ಅಂತ ಹೇಳಿ ಮಾಡ್ತಾರ್ರಿ. ಅದಕ್ಕೆ ನಾನು 1 ಕಪ್ನಷ್ಟ ಮೊಸರು ತಗೊಂಡನಿಲ್ಲಿ. ಮೊಸರು ತಗೊಂಡ ಅದನ್ನ ಒಂದ್ ಪಾತ್ರೆ ಇದ್ರ 4 ಪಟ್ಟು ನೀರ್ ಹಾಕ್ಬೇಕ್ರಿ ಇದ್ರೊಳಗ. ಇದು ಚಿಕ್ಕದೈತಿ, ಬೇರೆದಕ್ಕೆ ಹಾಕೊಂಡ 4 ಪಟ್ಟು ನೀರ್ ಹಾಕೊಳಕ್ತಾನ ನಾನು. ನೋಡ್ರಿ ಈಗ 4 ಹಾಕೊಂಡ ಇದನ್ನ ಏನ್ ಮಾಡ್ಬೇಕಂದ್ರ ಒಂದ್ ಸ್ವಲ್ಪ ಕಟ್ಟಿಬೇಕು, ಇಲ್ಲಿಲ್ಲಂದ್ರ ಹಿಂಗ್ ತಿರ್ಗಿಸ್ಬೇಕು. ಅಂದ್ರ ಅದು ನೀರ್ ಮಜ್ಜಿಗೆಗೆ ರೆಡಿ ಆಗ್ತತ್ರಿ. ಈಗ ಮೊಸರನ್ನ ನಾನೆಲ್ಲ ಬೀಟ್ ಮಾಡ್ಕೊಳಕ್ತಾನೆ. ಮಾಡ್ಕೊಂಡ ಇದಕ್ಕ ನಾನು ನೋಡ್ರಿ ಇದನ್ನ ಉಪ್ಪುನು ರುಚಿಗೆ ತಕ್ಕಷ್ಟ ಹಾಕೋಬೇಕ್ರಿ, ಅದಕ್ಕೆ ಎಷ್ಟು ಬೇಕಷ್ಟ. ಆಮೇಲೆ ಒಗ್ಗರಣೆ ಇರ್ತೈತಲ್ರಿ, ಆ ಒಗ್ಗರಣೆನ ಇದಕ್ಕ ಹಾಕೋಬೇಕು. ಸ್ವಲ್ಪ ಇದಕ್ಕ ಮೆಣಸಿನ್ಕಾಯಿ ಆಪ್ಷನ್ ರೀ, ಬೇಕಾದ್ರೆ ಹಾಕೋಬಹುದು. ಮಕ್ಕಳದು ಕುಡಿತಿರ್ತಾರ ಅಂತ ಹೇಳಿ ಹಿಂಗನು ಬರೀ ಉಪ್ಪು ಅದು ಎಲ್ಲ ಹಾಕಿ ಒಗ್ಗರಣೆ ಮಾಡ್ಕೊಂಡುನು ಅದು ನೀರ್ ಮಜ್ಜಿಗೆ ಅಂತ ಹೇಳಿ ಮಾಡ್ಕೋಬಹುದು. ಈ ನೀರ್ ಮಜ್ಜಿಗೆನು ಪ್ರಸಾದಕ್ಕ ಬೇಕಾಗ್ತೈತೆ ಅಂತ ಹೇಳಿ ನಾನು ಇದನ್ನ ಮಾಡಿ ತೋರ್ಸಾಕ್ತೇನ್ರಿ. ಈಗ ನೋಡ್ರಿ ಇದು ನೀರ್ ಮಜ್ಜಿಗೆನು ರೆಡಿ ಆತ್ರಿ. ಈಗ ರಾಮನ ಪೂಜೆಗೆ ಬೇಕಾದಂತ ಎಲ್ಲಾ ಪದಾರ್ಥಗಳು ರೆಡಿ ಆಗ್ಯಾವ್ರಿ. ಈಗ ನೋಡ್ರಿ ಇದು ಪಾನಕ, ಆಮೇಲೆ ಪಾಯಸ, ಆಮೇಲೆ ಇದು ನೀರ್ ಮಜ್ಜಿಗೆ, ಅವಲಕ್ಕಿ ರೀ, ಹುಳಿ ಅವಲಕ್ಕಿ ಅದು, ಆಮೇಲೆ ಇದು ಕೋಸಂಬರಿನೂ ರೆಡಿ ಆಗೈತ್ರಿ. ಈಗ ರಾಮನ ಪ್ರಸಾದಕ್ಕೆ ಅಂತ ಹೇಳಿ ರಾಮನವಮಿ ಎಂದು ಎಲ್ಲ ಒಂದು ವಿಶೇಷವಾದ ಒಂದು ರೆಸಿಪೀಸ್ ಎಲ್ಲ ರೆಡಿ ಆಗ್ಯಾವ್ರಿ. ಈಗ ಇದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡನಿ. ನೀವು ಇದನ್ನ ಮಾಡಿ ನೋಡ್ರಿ. ಇದೇ ತರ ಪ್ರಸಾದನು ಮಾಡಿ ಎಲ್ಲಾರ್ಗು ಕೋಸಂಬರಿ ಆಗ್ಲಿ, ಈ ಪಾನಕ ಆಗ್ಲಿ, ಮಜ್ಜಿಗೆ ನೀರ್ ಮಜ್ಜಿಗೆ ಆಗ್ಲಿ, ಅವತ್ತ ರಾಮನವಮಿ ಎಂದು ವಿಶೇಷವಾದ ದಿನದಂದು ಇವನ್ನೆಲ್ಲ ಹಂಚ್ಬೋದು. ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ. ನೀವು ಸಬ್ಸ್ಕ್ರೈಬ್ ಆಗೋದ್ರಿಂತ ನಮಗೆ ಒಳ್ಳೆ ಪ್ರೋತ್ಸಾಹ ಸಿಗ್ತೈತಿ.